ಹಲೋ ಗೈಸ್, ಹೇಗಿದ್ರೆ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡಿದ್ದೀನಿ. ಗೈಸ್, ಇವತ್ತಿನ ವಿಡಿಯೋನಲ್ಲಿ ಇನ್ಸ್ಟಂಟ್ ಆಗಿ ಲೋನ್ ಕೊಡುವಂಥ ಮತ್ತೊಂದು ಲೋನ್ ಆ್ಯಪ್ನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಲೋನ್ ಆ್ಯಪಿಂದ ನೀವು ಅಪ್ ಟು 2 ಲಕ್ಷ ರೂಪಾಯಿವರೆಗೆ ಇನ್ಸ್ಟಂಟ್ ಆಗಿ ಸಾಲನ ತಗೋಬಹುದು. ಸೊ ಅಪ್ಲಿಕೇಶನ್ ನೇಮ್ ಬಂದ್ಬಿಟ್ಟು ಲೋನ್ ಫ್ರಂಟ್ ಅಂತ. ಲೋನ್ ಫ್ರಂಟ್ ಪರ್ಸನಲ್ ಲೋನ್ ಅಪ್ಲಿಕೇಶನ್ 4.5 ಸ್ಟಾರ್ ರೇಟಿಂಗ್ ಇದೆ ಪ್ಲೇಸ್ಟೋರಲ್ಲಿ. 1,37,000 ಜನ ರಿವ್ಯೂಸ್ ಕೊಟ್ಟಿದ್ದಾರೆ. ಜೊತೆಗೆ 1 ಕೋಟಿ ಹೆಚ್ಚು ಜನ ಇಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಕೂಡ ಮಾಡ್ಕೊತಾ ಇದ್ದಾರೆ ಈ ಒಂದು ಅಪ್ಲಿಕೇಶನ್. ಒನ್ ಆಫ್ ದಿ ಬೆಸ್ಟ್ ಅಪ್ಲಿಕೇಶನ್, ಇನ್ಸ್ಟಂಟ್ ಆಗಿ ಎಲ್ರಿಗೂ ಲೋನ್ ಕೊಡುತ್ತೆ. ಜಸ್ಟ್ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಮೂಲಕನೇ ಈ ಒಂದು ಆ್ಯಪಿಂದ ನೀವು ಸಾಲನ ತಗೋಬಹುದು. ಸೊ ಯಾವ ರೀತಿಯಾಗಿ ಇಲ್ಲಿ ಸಾಲ ಸಿಗುತ್ತೆ, ಏನು ಪ್ರಾಸೆಸ್ ಇರುತ್ತೆ, ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಎಲ್ಲರೂ ಕೂಡ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸದಾಗಿ ವಿಸಿಟ್ ಮಾಡಿದ್ರೆ, ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೈಕನ್ನ ಪ್ರೆಸ್ ಮಾಡಿ ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ಹಾಕುವಂಥ ವಿಡಿಯೋಸ್ಗೆ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಸೊ ನೋಡಿ, ಈ ಒಂದು ಅಪ್ಲಿಕೇಶನ್ ಅಲ್ಲಿ 3 ಥರದ ಲೋನ್ ಸಿಗುತ್ತೆ. ಸೊ ಇಲ್ಲಿ ಫ್ಲೆಕ್ಸಿ ಲೋನ್ ಅಂತ ಹೇಳ್ಬಿಟ್ಟು ಸಿಗುತ್ತೆ ಅಪ್ ಟು 30,000 ರೂಪಾಯಿವರೆಗೆ. ಜೊತೆಗೆ ಇಲ್ಲಿ ಪರ್ಸನಲ್ ಲೋನ್ ಕೂಡ ಸಿಗುತ್ತೆ ಗೈಸ್. ಓಕೆ, 2 ಲಕ್ಷ ರೂಪಾಯಿವರೆಗೆ ಪರ್ಸನಲ್ ಲೋನ್ ಸಿಗುತ್ತೆ. ಸೊ ಮೊದಲು ಅಪ್ಲಿಕೇಶನ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಥವಾ ಪ್ಲೇಸ್ಟೋರಲ್ಲಿ ಬಂದುಬಿಟ್ಟು ಲೋನ್ ಫ್ರೆಂಡ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಒಳ್ಳಿಗೆ ಸಿಗುತ್ತೆ. ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ನೆಕ್ಸ್ಟ್ ಯಾವ ರೀತಿಯಾಗಿ ಇಲ್ಲಿ ಅಪ್ಲೈ ಮಾಡ್ಕೋಬೇಕು ಲೋನ್ಗೋಸ್ಕರ, ಯಾವ ರೀತಿಯಾಗಿ ಇಲ್ಲಿ ರಿಜಿಸ್ಟರ್ ಮಾಡ್ಕೊಂಡು ಅಪ್ಲೈ ಮಾಡ್ಕೊಂಡು ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಕೊಟ್ಬಿಟ್ಟು ಇಲ್ಲಿ ಯಾವ ರೀತಿಯಾಗಿ ಲೋನ್ ತೊಗೋಬೇಕು ಕಂಪ್ಲೀಟ್ ಆಗಿ ನೆಕ್ಸ್ಟು ಮೊಬೈಲ್ ಸ್ಕ್ರೀನಲ್ಲಿ ಹೋಗ್ಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ. ಓಕೆ, ಸೊ ಕಂಪ್ಲೀಟ್ ಪ್ರಾಸೆಸ್ ಇರುತ್ತೆ. ವಿಡಿಯೋನ ಎಂಡ್ವರೆಗೂ ನೋಡಿ, ನಿಮಗೆ ಎಲ್ಲನೂ ಅರ್ಥ ಆಗುತ್ತೆ. ಸೊ ಮೊದಲು ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಪರ್ಮಿಷನ್ಸ್ನ ಕೇಳುತ್ತೆ, SMS ಪರ್ಮಿಷನ್, ಲೊಕೇಶನ್ ಪರ್ಮಿಷನ್ ಮತ್ತು ಡಿವೈಸ್ ಪರ್ಮಿಷನ್ಸ್. ಸೊ ಎಲ್ಲನೂ ನೀವು ಅಲೋ ಮಾಡಬೇಕು. ಆ್ಯಂಡ್ ಐ ಅಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಮಾಡ್ಕೊಳ್ಳಿ. ನಂತರ ಇವಾಗ ಡೀಟೇಲ್ಸ್ ಕೇಳುತ್ತೆ. ಸೊ ಫಸ್ಟು ಮೊಬೈಲ್ ನಂಬರ್ ಎಂಟರ್ ಮಾಡ್ಕೊಳ್ಳಿ. ನಂತರ ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. OTP ಬರುತ್ತೆ, OTP ಹಾಕ್ಬಿಟ್ಟು ಮೊಬೈಲ್ ನಂಬರ್ನ ವೆರಿಫೈ ಮಾಡ್ಕೊಳ್ಳಿ. ನಂತರ ಇಮೇಲ್ ವೆರಿಫಿಕೇಷನ್ ಕೇಳುತ್ತೆ, ಇಮೇಲ್ನ ವೆರಿಫೈ ಮಾಡ್ಕೊಳ್ಳಿ. ಇಮೇಲ್ ಅಡ್ರೆಸ್ಗೆ ಇಲ್ಲಿ ಮೇಲ್ ಬಂದಿರುತ್ತೆ, ಅದನ್ನು ಜಸ್ಟ್ ವೆರಿಫೈ ಮೇಲೆ ಕ್ಲಿಕ್ ಮಾಡಿದರೆ ವೆರಿಫೈ ಆಗುತ್ತೆ. ಸೊ ಇಮೇಲ್ ಅಡ್ರೆಸ್ನ ವೆರಿಫೈ ಮಾಡಿದಾದಮೇಲೆ ಇಲ್ಲಿ ಡೀಟೇಲ್ಸ್ ಕೇಳುತ್ತೆ. ಫಸ್ಟು ಫುಲ್ ನೇಮನ್ನು ಎಂಟರ್ ಮಾಡ್ಕೋಬೇಕು. ಪ್ಯಾನ್ ಕಾರ್ಡಲ್ಲಿ ಯಾವ ರೀತಿ ಆಗೋದೇನೋ ಅದೇ ಫುಲ್ ನೇಮನ್ನು ಎಂಟರ್ ಮಾಡ್ಕೊಳ್ಳಿ. ನಂತರ ಪ್ಯಾನ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ. ನಂತರ ಡೇಟ್ ಆಫ್ ಬರ್ತು, ಡೇಟ್, ಮಂತ್ ಮತ್ತು ಇಯರ್ ವೈಸ್ ಎಂಟರ್ ಮಾಡ್ಕೊಳ್ಳಿ. ಜೆಂಡರ್ ಕೇಳುತ್ತೆ, ಮೇಲಿದ್ರೆ ಮೇಲ್, ಫಿಮೇಲ್ ಇದ್ದರೆ ಫಿಮೇಲ್ ಹಾಕಿ. ನಂತರ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ, ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಪಿನ್ ಕೋಡ್ ಡೀಟೇಲ್ಸ್ ಕೇಳುತ್ತೆ, ಅಂದರೆ ಅಡ್ರೆಸ್ ಕೇಳುತ್ತೆ. ಅಡ್ರೆಸ್ಸನ್ನು ನೀವು ಇಲ್ಲಿ ಎಂಟರ್ ಮಾಡಿಕೊಂಡು ಇಲ್ಲಿ ಟಿಕ್ ಮಾಡಿಕೊಂಡು 2 ಬಾಕ್ಸ್ನ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಗೈಸ್. ನೆಕ್ಸ್ಟು ಡೀಟೇಲ್ಸ್ ಕೇಳುತ್ತೆ, ಮತ್ತು ಅದನ್ನು ನೀವು ಕಂಟಿನ್ಯೂ ಮಾಡ್ಕೋಬೇಕಾಗತ್ತೆ. ಸೊ 2 ಬಾಕ್ಸ್ನ ಟಿಕ್ ಮಾಡ್ಕೊಳ್ಳಿ. ನೀವು ಬೇಕಂದರೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಕೂಡ ಓದ್ಕೊಬೋದು. ಓಕೆ, ಸೊ ಟಿಕ್ ಮಾಡಿಕೊಂಡು ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಗೈಸ್. ಸೊ ನಂತರ ಇಲ್ಲಿ ನಿಮ್ಮದು ವೆರಿಫೈ ಮಾಡ್ತಾರೆ. ಸೊ 1 ಮಿನಿಟ್ ಟೈಮ್ ತೊಗೊಳುತ್ತೆ. 1 ಮಿನಿಟ್ ಟೈಮ್ ತೊಗೊಂಡು ಇಲ್ಲಿ ವೆರಿಫೈ ಮಾಡ್ತಾರೆ ನಿಮ್ಮ ಒಂದು ಲೋನ್ನ. ಸೊ ನಂತರ ಇಲ್ಲಿ ನೋಡ್ತಾ ಇರ್ಬೋದು 1 ಲಕ್ಷ ರೂಪಾಯಿ ನನಗೆ ಇಲ್ಲಿ ಲೋನ್ ಆಫರ್ ಅನ್ನೋದು ಸಿಕ್ಕಿದೆ. ಸೊ ಇನ್ನೂ ಪ್ರೊಫೈಲ್ನ ಕಂಪ್ಲೀಟ್ ಮಾಡಿಕೊಂಡ್ರೆ ನನಗಿನ್ನೂ ಇವಾಗ ನಾನು ಎಲಿಜಿಬಲ್ ಆಗ್ತೀನಿ ಈ ಒಂದು ಲೋನ್ಗೆ. ಓಕೆನಾ, ಆಲ್ರೆಡಿ ನನಗೆ 1 ಲಕ್ಷ ರೂಪಾಯಿ ಲೋನ್ ಅನ್ನೋದು ಸಿಕ್ಕಿದೆ ಗೈಸ್. ಸೊ ಇವಾಗ ಜಸ್ಟು ನಾನು ಬೇಸಿಕ್ ಇನ್ಫಾರ್ಮೇಷನ ಕೊಟ್ಟಿದ್ದೀನಿ, ಪರ್ಸ್ನಲ್ ಇನ್ಫಾರ್ಮೇಷನ ಕೊಟ್ಟಿದ್ದೀನಿ. ಇವಾಗ ಡಾಕ್ಯುಮೆಂಟ್ಸ್ನ ವೆರಿಫೈ ಮಾಡ್ಕೋಬೇಕಾಗಿರುತ್ತೆ. ಸೊ ಪರ್ಸ್ನಲ್ ಇನ್ಫಾರ್ಮೇಷನ್ ಕೊಟ್ಟಿದ ತಕ್ಷಣ, ಡಾಕ್ಯುಮೆಂಟೇಷನ್ಸ್ನೆಲ್ಲ ಕೊಟ್ಟಿದ ತಕ್ಷಣ ನಾನಿವಾಗ ಲೋನ್ಗೋಸ್ಕರ ಅಪ್ಲೈ ಮಾಡ್ಕೋಬೋದು. ಓಕೆ, ಸೊ ಇವಾಗ ಕಂಪ್ಲೀಟ್ ಪ್ರೊಫೈಲ್ ಮೇಲೆ ನಾನು ಇವಾಗ ಕ್ಲಿಕ್ ಮಾಡಿಕೊಂಡು ಈ ಒಂದು ಪ್ರೊಫೈಲ್ನ ನಾನು ಕಂಪ್ಲೀಟ್ ಮಾಡ್ತೀನಿ. ಓಕೆ, ಸೊ ಇವಾಗ ನೋಡ್ತಾ ಇರ್ಬೋದು ಫಸ್ಟು ಸೋರ್ಸ್ ಆಫ್ ಇನ್ಕಮ್ ಕೇಳ್ತಾ ಇದೆ, ಅಂದರೆ ಯಾವ ರೀತಿಯಾಗಿ ನಿಮಗೆ ಇನ್ಕಮ್ ಬರುತ್ತೆ. ಸ್ಯಾಲರಿಡ್ ಪರ್ಸನ್ ಇದ್ದೀರಾ, ಸೆಲ್ಫ್ ಎಂಪ್ಲಾಯ್ಡ್ ಇದ್ದೀರಾ, ಅಥವಾ ಇಲ್ಲಿ ಕಾಂಟ್ರಾಕ್ಚುಯಲ್ ಎಂಪ್ಲಾಯ್ ಇದ್ದೀರಾ, ಅಥವಾ ಸ್ಟೂಡೆಂಟ್ ಇದ್ದೀರಾ ಅಂತ ಕೇಳುತ್ತೆ. ಸೊ ಅದನ್ನು ನೀವು ಹಾಕಬೇಕು. ನಂತರ ಇಲ್ಲಿ ಪ್ರೊಫೆಷನ್ನ ಚೂಸ್ ಮಾಡಬೇಕಾಗಿರುತ್ತೆ. ನಂತರ ಆ್ಯನ್ಯುವಲ್ ಇನ್ಕಮನ್ನು ಹಾಕಬೇಕು. ಓಕೆ, ಕರೆಕ್ಟಾಗಿ ಎಂಟರ್ ಮಾಡ್ಕೊಳ್ಳಿ, ಬ್ಲಫ್ ಮಾಡೋಕ್ಕೆ ಹೋಗಬೇಡಿ. ಎಜುಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಜುಕೇಷನ್ ಏನು ಮಾಡಿದ್ದೀರಾ, ಅಂದರೆ 10th ಓದಿದ್ದೀರಾ, 12th ಓದಿದ್ದೀರಾ, ಅಥವಾ ಗ್ರ್ಯಾಜುಯೇಷನ್ ಮಾಡಿದ್ದೀರಾ, ಮಾಸ್ಟರ್ಸ್ ಮಾಡಿದ್ದೀರಾ, ಅದನ್ನು ಹಾಕಿ. ನಂತರ ಆ್ಯನ್ಯುವಲ್ ಇನ್ಕಮೆಲ್ಲ ಹಾಕಿದ ತಕ್ಷಣ ನಂತರ ಮೆರಿಟಲ್ ಸ್ಟೇಟಸ್ ಕೇಳುತ್ತೆ. ಮ್ಯಾರಿಡ್ ಇದ್ದರೆ ಮ್ಯಾರಿಡ್, ಸಿಂಗಲ್ ಇದ್ದರೆ ಸಿಂಗಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಪ್ರಿಫರ್ಡ್ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ. ನಂತರ ಇವಾಗ ಕರೆಂಟ್ ಅಡ್ರೆಸ್ ಕೇಳುತ್ತೆ. ಕರೆಂಟ್ ಅಡ್ರೆಸ್ನ ನೀವು ಎಂಟರ್ ಮಾಡ್ಕೋಬೇಕು. ಸೊ ಆಲ್ರೆಡಿ ಎಂಟರ್ ಮಾಡ್ಕೊಂಡಿರ್ತೀರಲ್ವ, ಕರೆಂಟ್ ಅಡ್ರೆಸ್ ಎಲ್ಲ ಹಾಕಿದ ತಕ್ಷಣ ಕಂಟಿನ್ಯೂ ಮಾಡ್ಕೊಳ್ಳಿ. ಕಂಟಿನ್ಯೂ ಮಾಡಿದ ತಕ್ಷಣ ಇನ್ಸ್ಟಂಟಾಗಿ ನೆಕ್ಸ್ಟು ನಿಮಗೆ ಬ್ಯಾಂಕ್ ಡೀಟೇಲ್ಸ್ ಅನ್ನೋದು ಕೇಳುತ್ತೆ ಗೈಸ್. ಬ್ಯಾಂಕ್ ಡೀಟೇಲ್ಸನ್ನು ನೀವು ಕೊಡಬೇಕಾಗಿರುತ್ತೆ. ಸೊ ಇಲ್ಲಿ ಕರೆಂಟ್ ಅಡ್ರೆಸ್ಸಲ್ಲಿ ನೀವೇನು ಮನೆ ಕೊಡ್ತೀರಲ್ವ ಗೈಸ್, ಅಂದರೆ ನೀವು ಸೆಲ್ಫ್ ಓನ್ಡ್ ಮನೇಲಿದ್ದೀರಾ ಅಥವಾ ಬಾಡಿಗೆ ಮನೇಲಿ ಇದ್ದೀರಾ, ಅಂದರೆ ರೆಂಟೆಡ್ ಮನೇಲಿದ್ದೀರಾ, ಅದನ್ನು ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೋಬೇಕು, ನೆನಪಲ್ಲಿ ಇಟ್ಕೊಳ್ಳಿ. ನಂತರ ಈ ರೀತಿಯಾಗಿ ನನಗೆ ಲೋನ್ ಸಿಕ್ತು. ಓಕೆ, ಸೊ ಇಷ್ಟು ಪ್ರಾಸೆಸ್ ಇರುತ್ತೆ. ಇಷ್ಟು ಪ್ರಾಸೆಸನ್ನು ನೀವು ಕಂಪ್ಲೀಟ್ ಮಾಡಿಕೊಂಡ್ರೆ ಲೋನ್ ಸಿಗುತ್ತೆ, ಎಲ್ರಿಗೂ ಕೂಡ ಲೋನ್ ಸಿಗುತ್ತೆ. ಓಕೆ, ಜಸ್ಟ್ ಅಪ್ಲೈ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಲಿಂಕ್ ಕೊಟ್ಟಿರ್ತೀನಿ. ಓಕೆನಾ, ಸೊ ಏನಾದ್ರು ಡೌಟ್ಸ್ ಇದ್ದರೆ ನೀವು ಕಮೆಂಟ್ಸಲ್ಲಿ ನಂಗೆ ತಿಳಿಸ್ಬೋದು, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಲೋನ್ ಅಪ್ಲೈ ಮಾಡ್ಕೊಳಕ್ಕೆ. ಓಕೆನಾ, ಸೊ ಗೈಸ್ ಇದಾಗಿರುತ್ತೆ ಇತ್ತಿನ ವಿಡಿಯೋ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ಪೀಸ್ ಔಟ್.